ಅವ್ರು ಏನು ಹೇಳ್ತಾರೆ ನೋಡಿ, ಅವ್ರನ್ನೆಲ್ಲ ಹೊಗಳಿದ್ರು ಮೊದಲೇ ದಿವಸ. ಅವರು ಏನಪ್ಪ ಅದೇನೋ ಅಂತಾರೆ, ಅದು ಎಷ್ಟು ಶರಣರಾಗ್ಯಾರ, ಅವ್ರನ್ನೂ ದ್ವೇಷ ಮಾಡೋದಿಲ್ಲ, ನಾ ಹಂಗೆ ಮಾಡ್ತೀನಿ, ನಾನು ಸಾಕಷ್ಟು ನನ್ನ ವಂಶ ಪರಂಪರೆ ಆಸ್ತಿ ಇದೆ, ಈ ಜಗತ್ತಿಗೆ ಗುರ್ತೈತೆ ಯಾರ್ದು ಎಷ್ಟು ಆಸ್ತಿ ಇದೆ, ಇವ್ರ ಮೊದಲೇನು ಉದ್ಯೋಗ ಇತ್ತು ಎಲ್ಲ ಗೊತ್ತಿದೆ. ಇಡೀ ಸದನವನ್ನು ಪುತ್ರ ತೆಗೆದ್ರೆ ಇವರು ವಿರೋಧ ಪಕ್ಷ ಹೊಗಳ್ತಾರೆ. ಇವರು ಹೊಗಳೆಲ್ಲ ಕಳಿಸ್ಯಾರ ಅವ್ರನ್ನ. ಚಿಕ್ಕಮಗಳೂರಿನಲ್ಲಿ 40 ಅಡಿ ಟಿಪ್ಪು ಕಟೌಟನ್ನು ಮಾಡಿದ್ದಾರೆ. ಅಲ್ಲಿ ಪಾಕ್ ಪರವಾದ ಮುಜಾಹಿದ್ದು ಸಣ್ಣ ನೋಡಿ, ಟಿಪ್ಪು ಸುಲ್ತಾನ್ ಒಬ್ಬ ಈ ದೇಶದ ಭಯೋತ್ಪಾದಕ. ಈ ದೇಶದ ಸಂಸ್ಕೃತಿಯನ್ನು ಮತ್ತು ಲಕ್ಷಾಂತರ ಹಿಂದೂಗಳನ್ನು ಕಗ್ಗೊಲೆ ಮಾಡಿದಂಥ ಮತ್ತು ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿದಂಥ ಸುಮಾರು 3,500ಕ್ಕಿಂತ ಹೆಚ್ಚು ಹಿಂದೂ ದೇವಸ್ಥಾನಗಳನ್ನು ಕೇರಳ ಮತ್ತು ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ ನಾಶ ಮಾಡಿದಂಥ ಒಬ್ಬ ಮತಾಂಧನ ಹುಟ್ಟುಹಬ್ಬವನ್ನು ಸಿದ್ದರಾಮಯ್ಯನವರು ಏನು ಮಾಡಿದ್ರು. ಅವತ್ತಿನಿಂದ ಈ ರಾಜ್ಯದಲ್ಲಿ ಮುಸ್ಲಿಮರ ಗುಂಡಾಗಳೇನಿದ್ದಾರೆ ಅವ್ರ ಕಟೌಟ್ ಹಾಕೋದು, ಔರಂಗಜೇಬನ ಕಟೌಟ್ ಹಾಕೋದು, ಅಂದರೆ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನು ಪ್ರಚೋದನೆ ಮಾಡೋದ್ರ ಮೂಲಕ ಇವರು ಏನು ಒಂದು ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಒಂದು ಗಲಭೆನ ಹಬ್ಬಿಸಲಿಕ್ಕೆ ಈ ರೀತಿ ಕಾಂಗ್ರೆಸ್ಸೇ ಕಾರಣ. ಕಾಂಗ್ರೆಸ್ ಅದ್ರಾಗ ನಮ್ಮ ಗೃಹ ಮಂತ್ರಿಗಳಂತರೂ ಏನು ಟಿಪ್ಪು ಸುಲ್ತಾನ್ ಅಂದ್ರೆ ಅವರ ಬ್ರದರ್ ಇದ್ದಂಗೆ ಅದರ ನೋಡಂಗೆ ಮಾತಾಡ್ತಾರೆ. ಈ ದೃಷ್ಟಿಕೋನದಿಂದ ಕರ್ನಾಟಕದಲ್ಲಿ ಹಿಂದೂಗಳ ಶಾಂತಿ ಭಂಗ ಮಾಡಲಿಕ್ಕೆ ಉದ್ದೇಶಪೂರ್ವಕವಾಗಿ ನಾಳೆ ಗಣೇಶ ಚತುರ್ಥಿಯಲ್ಲಿ ಏನು ಕೋಮು ಗಲಭೆ ಮಾಡಿಸಲಿಕ್ಕೆ ವ್ಯವಸ್ಥಿತ ಸಂಚು ಇವತ್ತು ಗುಂಡಾಗಳು ನಡೆಸಿದ್ದಾರೆ. ಅದಕ್ಕೆ ಈ ಸರ್ಕಾರ ಬೆಂಬಲ ಕೊಡ್ತಾ ಇದೆ. ಸರ್, ಆಮೇಲೆ ಸರ್, ಕೊಪ್ಪಳದಲ್ಲಿ ಸರ್ ಒಬ್ಬ SP ಒಬ್ಬ DSP ಒಂದು ವರ್ಗಾವಣೆ ಮಾಡಿಸೋದಕ್ಕೆ SP-ಗೆ 2 ಕೋಟಿ, DYSP-ಗೆ 1 ಕೋಟಿ, ಈ ರೀತಿ ಒಂದು ವರ್ಗಾವಣೆ ದಂಧೆ ನಡೀತಾ ಇದೆ. ಕಾಂಗ್ರೆಸ್ನ ಮಾಜಿ ಸಚಿವರೊಬ್ಬರು ಅವರೇ ಹೇಳಿದ್ದಾರೆ DSP-ಗೆ 2 ಕೋಟಿ. ನಾವು ಹೇಳಿದ್ರೆ ಏನಂತಿದ್ರು, ಸುಳ್ಳು ಹೇಳ್ತಾರೆ, ಪ್ರೂಫ್ ತೊಗೊಂಡು ಬರೀ ಅಂತ ಹೇಳ್ತಾರೆ. ದಾಖಲೆಯಲ್ಲಿದೆ, ನಿಮ್ಮಲ್ಲಿ ಏನು ಸಾಕ್ಷಿಗಳೇ ಇವತ್ತು ಕೇಳ್ತಿದ್ರು. ಇದೆ ಪ್ರಿಯಾಂಕಾ ಖರ್ಗೆ ಅವರು. ಈ ಕಾಂಗ್ರೆಸ್ಸಿನ ಒಬ್ಬ ಮಾಜಿ ಸಚಿವರೇ ಅವ್ರ ಕಾಂಗ್ರೆಸ್ಸಿನ ಸಭೆಯಲ್ಲಿ ಹೇಳಿದ್ದಾರೆ, ಈ ರೀತಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ. ಅದರ ಬಗ್ಗೆ ಯಾವುದೇ ರೀತಿ ತನಿಖೆ ಮಾಡಬೇಕು. ಈಗ ಅವ್ರನ್ನ ತನಿಖೆ ಮಾಡಬೇಕು, ಅವ್ರನ್ನ ಕರೆದು ಕೇಳಬೇಕು. ಈಗ ನಾನು ಹಿಂದೆ ಈ PSI ಹಗರಣದಲ್ಲಿ ಮಾತಾಡಿದಾಗ ಇದೇ ಪ್ರಿಯಾಂಕಾ ಖರ್ಗೆ ಅವರು ನೀವು ಬಂದಲ್ಲಿ ಸಾಕ್ಷಿ ಹೇಳ್ರಿ ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಈಗ ನೀವ್ಯಾಕೆ ಏನು ಮಾಜಿ ಸಚಿವರದ ಅವ್ರು ಕರೆದು ಯಾಕೆ ತನಿಖೆ ಮಾಡ್ತಾರೆ ಅಂದರೆ ಇದು ನಡೆದಿದ್ದು ಸತ್ಯ.